ಇವತ್ತು ನಿನ್ನೆ ಆದ 2024ರ ಫಲಿತಾಂಶ ಈ ದೇಶಾದ್ಯಂತ ರೈತರು ಕೊಟ್ಟದ್ದು ಏನೈತಲ್ಲ, ದೇಶಾದ್ಯಂತ ಇರ್ಬೋದು, ರಾಜ್ಯಾದ್ಯಂತ ಇರ್ಬೋದು ಮತ್ತು ಜಿಲ್ಲಾದ್ಯಂತ ಇರ್ಬೋದು. ಇವತ್ತು ನೋಡ್ರಿ, ನೀವು ಹಾರಿಸಿ ಬಂದವರು ತಿಳ್ಕೋಬೇಕು, ರೈತರು ಯಾವ ಮಟ್ಟದೊಳಗೆ ನಿಮ್ಮನ್ನು ಹಾರಿಸಿ ತಂದಾರ, ರೈತರಿಗೆ ಯಾವ ಥರ ನಾವು ಕೆಲಸ ಮಾಡಬೇಕು ಅನ್ನೋದು ನೀವು ತಿಳ್ಕೊಬೇಕಾಗ್ತದೆ. ಅದೇ ಥರ ರೈತರಿಗೆ ₹1 ಬೆಳೆ ಪರಿಹಾರ ಕೊಡಬಾರ್ದು, ರೈತರು ಸುಮ್ಮನೆ ಸಾಯ್ತಾರೆ ಅಂತೇಳಿ ಹೇಳಿಕೆ ಕೊಟ್ಟಿದ್ರು ಸಚಿವರು ಶಿವಾನಂದ ಪಾಟೀಲ್ರು. ನೋಡ್ರಿ, ರೈತರು ಯಾವ ಥರ ನಿಮಗೆ ಇದನ್ನು ಮಾಡಿದ್ರು ಅನ್ನೋದು ಇದನ್ನು ತಿಳ್ಕೊಂಡು ನಡೀರಿ. ರೈತರ ಬಗ್ಗೆ ಮಾತಾಡಬೇಕಾದ್ರೆ ನೀವು ವಿಚಾರ ಮಾಡಿ ಮಾತಾಡಬೇಕಾಗ್ತದೆ. ಈಗ ಹಾರಿಸಿ ಬಂದವರು ಲೋಕಸಭೆ ಇರ್ಬೋದು ಮತ್ತು ವಿಧಾನಸಭೆಯ ಸದಸ್ಯರಿರ್ಬೋದು, 6 ತಿಂಗಳಿಗೊಮ್ಮೆ ಬಂದ ಕ್ಯಾಟ ಮುಂಗಾರಿ ಮುಂಗಾರಿ ಬೆಳೆ ಬೆಳೀತಕ್ಕಂಥ ರೈತರಿಗೆ ಸರಿಯಾದಂಥ ಬೀಜ ಕೊಟ್ಟಾರನು, ಸರಿಯಾದಂಥ ಗೊಬ್ಬರ ಕೊಟ್ಟಾರನು ಅಂತೇಳಿ ಪ್ರತಿಯೊಂದು ಆ ಜಿಲ್ಲೆ ಒಳಗೆ ಆ ಗ್ರಾಮಕ್ಕೆ ಹೋಗಿ ಕ್ಯಾಟ ವಿಚಾರಿಸ್ರಿ. ಇದನ್ನು ಬಿಟ್ಟು ಕ್ಯಾಟ ನಿಮ್ಮದೇ ಆದಂಥ ಇದ್ರೊಳಗೆ ಇರಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮಗೆ ಅಮೂಲ್ಯವಾದ ರತ್ನವನ್ನು ಕೊಟ್ಟು ನಿಮ್ಮನ್ನು ಹಾರಿಸಿ ತಂದವ್ರು ಯಾರಪ್ಪ ಅಂದ್ರೆ ನಾವು ಅನ್ನೋದನ್ನು ಮರಿಬೇಡ್ರಿ, ರೈತರು ತಂದಾರ ಅನ್ನೋದು ಮರಿಬೇಡ್ರಿ ನೀವು. ಅದಕ್ಕೋಸ್ಕರ ನಾವು ಹೇಳಕತ್ತೀವಿ, ಈ ಫಲಿತಾಂಶ ನೋಡ್ರಿ, ರೈತರು ಈ ದೇಶಾದ್ಯಂತ ಯಾವ ಥರ ಕೊಟ್ಟರು ಅನ್ನೋದು ನೋಡ್ರಿ. ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಏನು ನಮ್ಮ ನರೇಂದ್ರ ಮೋದಿಯವರ ಹಾರಿಸಿ ಬರ್ಬೇಕಾದ್ರೆ ಭಾಳ ಇಕ್ಕಟ್ಟು ಪರಿಸ್ಥಿತಿ ಒಳಗೆ ಬಂದಾರ. ಯಾಕೆ ಅವರು ಆ ಇಕ್ಕಟ್ಟು ಪರಿಸ್ಥಿತಿ ಒಳಗೆ ಹಾರಿಸಿ ಬಂದ್ರಪ್ಪ ಅಂತಂದ್ರೆ ದೇಶದ ರೈತರನ್ನ ಯಾವ ರೀತಿ ಅವರು ನೋಡಿಕೊಂಡಾರ ಅಂತ ಅನ್ನೋದು ನಿನ್ನೆ ಎಲ್ಲ ಈ ದೇಶದೊಳಗೆ ಮಾಧ್ಯಮ ಮಿತ್ರರು ರೈತರಿಗೆ ತೋರಿಸ್ಯಾರ. ಅದಕ್ಕೋಸ್ಕರ ನೀವು ಮುಂದೆ ನೋಡ್ರಿ ಯಾವ ಥರ ಐತಿ ಪರಿಸ್ಥಿತಿ ನೋಡ್ರಿ. ಇಲ್ಲಿ ಈ ಜಿಲ್ಲೆ ಒಳಗೆ ನೋಡ್ರಿ, ಈ ರಾಜ್ಯದೊಳಗೆ ನೋಡ್ರಿ, ಈ ದೇಶದೊಳಗೆ ನೋಡ್ರಿ ರೈತರ ಪರಿಸ್ಥಿತಿ ಇವತ್ತಿನ ಮಟ್ಟಕ್ಕೆ ಏನಾಗೈತಪ್ಪ ಅಂತಂದ್ರೆ, ಯಾರಾದರೂ ಒಬ್ಬರು ಹಸಿರು ಟಾವೆಲ್ ಹಾಕೊಂಡು ಹೊಂಟ್ರಪ್ಪ ಅಂದ್ರೆ ಏನೋ ರೈತ ಸಂಘ ಇಲ್ಲಿ ಬರ್ರಿ ಅಂತ ಕರಿತೀರಿ. ಅದಕ್ಕೆ ನಾವು ಹೇಳಕತ್ತೀವಿ, ಯಾವುದೇ ರಾಜಕಾರಣಿಗಳು ರೈತರಿಗೆ ಮರಾದಿ ಕೊಟ್ಟು ಕರೀರಿ. ಇಲ್ಲಪ್ಪ ಅಂತಂದ್ರೆ IPC ಸೆಕ್ಷನ್ ಜಾರಿ ಮಾಡ್ಬೇಕಾಗತ್ತೆ ನಿಮ್ಮ ಮ್ಯಾಲೆ ಅಂತ ಈ ಸಂದರ್ಭದೊಳಗೆ ಹೇಳಕ್ಕೆ ಇಷ್ಟಪಡ್ತೀವಿ ನಾವು. ಅದಕ್ಕೋಸ್ಕರ ನೋಡ್ರಿ, ರೈತರಿಗೆ ಯಾವುದೇ ಥರ ಗೌರವ ಕೊಡ್ರಿ. ಇದನ್ನು ಬಿಟ್ಟು ಇವತ್ತು ನಾವು ಅಮೂಲ್ಯವಾದ ರತ್ನ ಕೊಟ್ಟಿವಪ್ಪ ಅಂತಂದ್ರೆ ನೀವು ಬಂದಂಗೆ ಅದನ್ನು ಉಪಯೋಗಿಸಬೇಡ್ರಿ. ಒಳ್ಳೆಯ ಕೆಲಸಗಳಿಗೆ ಅದನ್ನು ಉಪಯೋಗ ಮಾಡಬೇಕಾಗ್ತದೆ ಹಕ್ಕನ್ನು. ಅದಕ್ಕೋಸ್ಕರ ನಾವು ಹೇಳಕತ್ತೀವಿ ನಿಮಗೆ, ನೀವು 6 ತಿಂಗಳಿಗೆ ಒಂದು ಸತ ಈ ಜಿಲ್ಲೆ ಒಳಗೆ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ನೀವು ಮುಂಗಾರಿ ಪೀಕ್ ಇರ್ಬೋದು ಮತ್ತು ಹಿಂಗಾರಿ ಪೀಕ್ ಇರ್ಬೋದು, ನೀವು ಬೀಜ ಕೊಟ್ರನು ಗೊಬ್ಬರ ಕೊಟ್ರನು ಅಂತ ಹೇಳಿ ಕ್ಯಾಟ ಪ್ರತಿಯೊಬ್ಬ ರೈತರನ್ನ ವಿಚಾರಿಸ್ರಿ. ರೈತರ ಮನದೊಳಗೆ ಮನೆಯನ್ನು ಮಾಡೋದನ್ನು ಕಲೀರಿ. ಅದನ್ನು ಬಿಟ್ಟು ನಿಮ್ಮದೇ ಆದಂಥ ಇದ್ರೊಳಗೆ ಅಧಿಕಾರ ಕೊಟ್ರಂತೇಳಿ ಬಂದಂಗೆ ಮಾಡೋಕ್ಕೆ ಹೋಗಬೇಡ್ರಿ. ಅದಕ್ಕೆ ನಾವು ಹೇಳಕತ್ತೀವಿ, ಶಿವಾನಂದ ಪಾಟೀಲ್ ಸಾಹೇಬ್ರ ನೀವು ಮಾತಾಡಿದ್ದು ತಪ್ಪಾಗೈತಿ. ಅವತ್ತಾದರೂ ಇಲೆಕ್ಷನ್ ಮುಂದಾದರೂ ಹೇಳಿವಿ, ನಾವು ಇವತ್ತಾದರೂ ಹೇಳಕತ್ತೀವಿ, ರೈತರಿಗೆ ಕ್ಷಮೆಯನ್ನು ಕೇಳ್ರಿ. ಈ ರಾಜ್ಯದೊಳಗೆ ಕ್ಷಮೆಯನ್ನು ಕೇಳ್ರಿ. ಸಿದ್ದರಾಮಯ್ಯ ಸಾಹೇಬ್ರೆ, ಮುಖ್ಯಮಂತ್ರಿಗಳೇ, ನೀವು ನಿಮ್ಮ ಕ್ಯಾಬಿನೆಟ್ನೊಳಗೆ ಒಳ್ಳೆಯ ಮಂತ್ರಿಗಳಿರಬೇಕು. ಆದ್ರೆ ಈ ನಮ್ಮ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆ ಒಳಗೆ ಒಳ್ಳೆಯ ಮಂತ್ರಿಗಳಿಲ್ಲ ಅಂತ ನಾವು ಯಾವತ್ತಿಗಾದರೂ ಹೇಳಿವಿ. ಅದಕ್ಕೋಸ್ಕರ ತಕ್ಷಣ ಅವ್ರನ್ನ ರಾಜೀನಾಮೆಯನ್ನು ಕೊಡ್ರಿ ಅಂತೇಳಿ ನಾವು ಇದನ್ನು ಮಾಡಕತ್ತೀವಿ. ಶಿವಾನಂದ ಪಾಟೀಲ್ರು ತಕ್ಷಣ ರಾಜೀನಾಮೆಯನ್ನು ಕೊಡ್ಬೇಕು ಅವರು ರೈತರು ಮಾತಾಡಿದ್ದಕ್ಕೆ. ಅದಕ್ಕೋಸ್ಕರ ನಾವು ಇದನ್ನು ಮಾಡ್ತೀವಿ. ನಿಜವಾದ ರೈತರು ಯಾರಪ್ಪ? ನಿಜವಾದ ರೈತರು ಯಾರು? ಇವತ್ತು ಜನಪ್ರತಿನಿಧಿಗಳು ನಿಜವಾದ ರೈತರಿಂದ ಜನಪ್ರತಿನಿಧಿಗ ಆಗಿರ್ತಾರೆ ಹೊರತಾಗಿ ಅವ್ರೇನು ರೈತರಿಲ್ಲಾರ್ದ ಆಗಿರೋದಿಲ್ಲ. ಅದಕ್ಕೋಸ್ಕರ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ರೆಬಲ್ ಸ್ಟಾರ್ ಚಿತ್ರನಟ ಅಂಬರೀಷ್ ಅವರು ಈ ಕೇಂದ್ರ ಸಚಿವರಾಗಿದ್ದರು. ಹಿಂದೊಮ್ಮೆ ಕಾವೇರಿ ಹೋರಾಟದ ಬಗ್ಗೆ ಅಲ್ಲೇ ಇದರೊಳಗೆ ಹೋರಾಟ ಮಾಡಿದರು, ಅಸೆಂಬ್ಲಿ ಒಳಗೆ ಹೋರಾಟ ಮಾಡಿದ್ರೆ ಅವರಿಗೆ ಬೆಲೆಯನ್ನು ಕೊಡಲಾರ್ದಕ್ಕೆ, ನಮ್ಮ ರೈತರಿಗೆ ಬೆಲೆಯನ್ನು ಕೊಡಲಾರ್ದಕ್ಕೆ ಅವರು ರಾಜೀನಾಮೆಯನ್ನು ಕೊಡೋದ ಆಯಿತು. ಅದಕ್ಕೋಸ್ಕರ ನಾ ಹೇಳ್ತೀನಿ, ಅವರು ನಿಜವಾದ ರೈತರು, ನೀವಲ್ಲ. ಏನು ಜನಪ್ರತಿನಿಧಿ ನೀವು ಅದಿರಲ್ಲ ಶಿವಾನಂದ ಪಾಟೀಲ್ ಸಾಹೇಬ್ರ, ನೀವು ರೈತರಲ್ಲ, ನಿಜವಾದ ರೈತರು. ಮಂಡ್ಯದ ಏನು ಚಿತ್ರನಟ ಅದರಲ್ಲ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಕೇಂದ್ರ ಸಚಿವರಾಗಿದ್ದರು. ಅವರು ಈ ಕಾವೇರಿ ಹೋರಾಟ ಸಂಬಂಧ ಇವತ್ತು ಕೃಷ್ಣ, ಮಲಪ್ರಭಾ, ತುಂಗಭದ್ರೆ ಎಲ್ಲ ನದಿಗಳ
ಒಂದು ವಿಷಯ ಅಲ್ಲಿ ಬಂದಾಗ ಇದು ಬೇಡಿದು ನನಗೆ ಬೆಲೆನೇ ಕೊಟ್ಟಿಲ್ಲ, ಇವರು ನಮ್ಮ ರೈತರಿಗೆ ಬೆಲೆ ಕೊಡೋಲ್ರು ಅಂದಾಗ ಇದರೊಳಗೆ ನನಗಿದು ಅಧಿಕಾರ ಬ್ಯಾಡ ಅಂತೇಳಿ ತಕ್ಷಣ ರಾಜೀನಾಮೆಯನ್ನು ಕೊಟ್ಟು ಬಂದರು. ಅವರು ನಿಜವಾದ ರೈತರು, ನೀವಲ್ಲ. ಅದಕ್ಕೋಸ್ಕರ ನಾವು ಹೇಳ್ತೀವಿ, ಈಗ ಏನು ಹಾರಿಸಿ ಬಂದಿರಲ್ಲ, ರೈತರ ಮನಸ್ಸನ್ನು ಅರ್ಥ ಮಾಡಿಕೋರಿ, ರೈತರಿಗೆ ಒಳ್ಳೆಯ ಕೆಲಸಗಳನ್ನು ಕೊಡ್ರಿ ಅಂತ ಕೇಳುತ್ತಾ, ಈ ನೋಡ್ರಿ ನಮ್ಮ ಬಾಗಲಕೋಟೆ ಜಿಲ್ಲೆಯೊಳಗೆ ಸಾಲಿ ಸರಿ ಇಲ್ಲ. ನಾವು ಅವತ್ತಾದರೂ ಹೇಳಕತ್ತೀವಿ, ಇವತ್ತಾದರೂ ಹೇಳಕತ್ತೀವಿ, ಒಂದೊಂದು ಗ್ರಾಮದೊಳಗೂ ಸಾಲಿ ಸರಿ ಇಲ್ಲ. ನಮ್ಮ ಸ್ಥಳೀಯ ಶಾಸಕರು ವಿಜಯಾನಂದ ಕಾಶ್ಯಪ್ನವರು ಬೇರೆ ಊರು ಸಾಲಿ ನೋಡಕ್ಕೆ ಹೋಗ್ತಾರ ಹೊರತಾಗಿ ಅವರ ಗ್ರಾಮ ಹಾವರಗಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಂದುವಾರ ಗ್ರಾಮದ ಸಾಲಿ ಇವತ್ತಲ್ಲ ನಾಳೆ ಬಿದ್ದು ಹೋಗುವಂಥ ಪರಿಸ್ಥಿತಿ ಆಗ್ಯದ. ನಾವು ಎಲ್ಲ ಕೇಳ್ಕೊಂಡೀವಿ, ಇವತ್ತಿಗಾದರೂ ಕೂಡ ಆ ಸಾಲಿಗೆ ಬಂದು ವಿಸಿಟ್ ಕೊಟ್ಟು ನೋಡಿಲ್ಲ ಅವರು. ತಕ್ಷಣ ಬಂದು ನೋಡ್ರಿ, ಸಾಲಿಗೆ ಇದನ್ನು ಮಾಡಿರಿ ನೀವು ಅಂತ ಹೇಳುತ್ತಾ, ನೋಡ್ರಿ 25% ಜನರಿಗೆ ಬೆಳೆ ಪರಿಹಾರ ಕೊಟ್ಟಿರಿ, ಇನ್ನು 75% ಜನರಿಗೆ ಬೆಳೆ ಪರಿಹಾರ ಬಂದಿಲ್ಲ. ಮುಖ್ಯಮಂತ್ರಿಗಳೇ ಏನು ಮಾಡಕತ್ತೀರಿ? ಸಿದ್ದರಾಮಯ್ಯ ಸಾಹೇಬ್ರ, ನೀವು ಈ ಥರ ನೀವು ರೈತರಿಗೆ ಇದನ್ನು ಮಾಡಿದ್ರೆ ಈಗ ನೋಡ್ರಿ, ಇವತ್ತು ಒಂದೇ ಒಂದು ಶೀಟ್ ಬಂದಿತ್ತು ನಿಮ್ಮದು, ಆ ಒಂದೇ ಒಂದು ಶೀಟು, ಇವತ್ತು 9 ಶೀಟ್ ಬಂದಾವಪ್ಪ ಅಂತಂದ್ರೆ ನೀವು ಅರ್ಥ ಮಾಡ್ಕೋಬೇಕಾಗ್ತದ. ನೀವು ಅರ್ಥ ಮಾಡ್ಕೋಬೇಕು, ರೈತರು ಯಾವ ಥರ ಕೆಲಸ ಮಾಡಕತ್ತಾರ, ರೈತರಿಗೆ ನಾವು ಯಾವ ಥರ ಕೆಲಸ ಕೊಡಬೇಕು ಅನ್ನೋದು ನೀವು ತಿಳ್ಕೋಬೇಕು ಮತ್ತು ನಿಮ್ಮ ಸಚಿವ ಸಂಪುಟಕ್ಕೂ ಕೂಡ ತಿಳಿಸ್ಬೇಕಂತ ಹೇಳುತ್ತಾ, ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಬಾಗಲಕೋಟೆ ಜಿಲ್ಲೆ ಅಧ್ಯಕ್ಷರು ನಾಗರಾಜ್ ಹೂಗಾರ್.